ಹಾಯ್, ಸ್ಯಾಮ್ಸಂಗ್ A17 ಅನ್ನುವಂಥ ಸ್ಮಾರ್ಟ್ಫೋನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಸ್ಮಾರ್ಟ್ಫೋನ್ ನಿಮಗೆ ಪ್ಲಸ್ ಏನು ಮೈನಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ಫೋನ್ನ ಯಾರು ತೊಗೋಬೇಕು ಯಾರು ತೊಗೋಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಫುಲ್ ಮುಗಿದ ತನಕ ನೋಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡಿಸೈನ್ ಹಾಗೂ ಬಿಲ್ಡ್ ಕೊಡಿ ನೋಡೋದು ನಿಮಗೆ ಡಿಸೈನ್ ನಿಮಗೆ ಫ್ಲಾಟ್ ಡಿಸೈನ್ ಬರುತ್ತೆ. 7.5 ಥಿಕ್ನೆಸ್ ಬರುತ್ತೆ. 192 ಗ್ರಾಮ್ಸ್ ವೆಯ್ಟ್ ಬರುತ್ತೆ. ಮತ್ತು ಬ್ಯಾಕ್ ಸೈಡ್ ನಿಮಗೆ ಫೈಬರ್ ಗ್ಲಾಸ್ ಅನ್ನೋಂಥ ಮಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಫ್ರೇಮ್ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಬರುತ್ತೆ. ಫ್ರಂಟಲ್ಲಿ ಮಾತ್ರ ನಿಮಗೆ ಹೆವಿ ಟಫೆಸ್ಟ್ ವಿಕ್ಟಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. CG ವಿಕ್ಟಸ್ ಅನ್ನೋಂಥ ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಡಿಸ್ಪ್ಲೇ ನಿಮಗೆ 6.7 ಇಂಚ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ಮತ್ತು 90 Hz ರಿಫ್ರೆಶ್ ರೇಟ್ ಮತ್ತು 1100 ಪೀಕ್ ಬ್ರೈಟ್ನೆಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರೊಸೆಸರ್ ನೋಡಿದ್ರೆ ನಿಮಗೆ Exynos 1330 ಅಂತ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. 5 nm ನಿಮಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್ ಇದಾಗಿರುತ್ತೆ. ಈ ಪ್ರೊಸೆಸರ್ ನಿಮಗೆ ನಾರ್ಮಲ್ ಹಲೋ ಹಾಯ್ ಬಾಯ್ ಬಾಯ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಿಡಿಯೋ ನೋಡೋಕ್ಕೆ ಓಕೆ. ಮತ್ತು ನಾರ್ಮಲ್ ಸಣ್ಣ ಗೇಮರ್ಸ್ ಆಗಲಿ, ಕ್ಯಾಂಡಿ ಕ್ರಶ್ ಆಗಲಿ, ಟೆಂಪಲ್ ರನ್ನು ಈ ಥರ ನಮಗೆ ನಾರ್ಮಲ್ ಆಗಿರುವಂಥ ಗೇಮ್ಸ್ಗಳನ್ನ ಆರಾಮಾಗಿ ಆಡ್ಕೋಬೋದು. ನಿಮಗೆ BGMI ಆಗಲಿ, ಕಾಲ್ ಆಫ್ ಡ್ಯೂಟಿ ಆಗಲಿ ಇವೆಲ್ಲ ನಿಮಗೆ ಇದರಲ್ಲಿ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಮತ್ತು ಇದರಲ್ಲಿರುವಂಥ ಕ್ಯಾಮ್ರಾಸ್ ನೋಡಿದ್ರೆ ನಿಮಗೆ ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ ಏನಿದೆ ನಿಮಗೆ 50 ಮೆಗಾಪಿಕ್ಸೆಲ್ ಬರುತ್ತೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ ಈ ಸಾರಿ. A16 ಇದ್ದಿದ್ದಿಲ್ಲ, A17 ಪ್ರೊವೈಡ್ ಮಾಡಿದ್ದಾರೆ. ಮತ್ತು 5 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 2 ಮೆಗಾಪಿಕ್ಸೆಲ್ ಮೈಕ್ರೋ ಶಾಟ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 13 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸ್ಯಾಮ್ಸಂಗ್ ಫೋನಲ್ಲಿ Exynos ಪ್ರೊಸೆಸರ್ ಇರೋದ್ರಿಂದ ನಿಮಗೆ ಇಮೇಜ್ ಪ್ರೊಸೆಸಿಂಗು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದ್ದರಿಂದ ನಿಮಗೆ ಕ್ಯಾಮ್ರಾಸ್ ಕ್ವಾಲಿಟಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಆ ಪ್ರೈಸ್ ನಿಮಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಪಿಕ್ಚರ್ನ ಇದು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿರುವಂಥ ಬ್ಯಾಟ್ರಿ ನಿಮಗೆ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಬಾಕ್ಸಲ್ಲಿ ನಿಮಗೆ ಚಾರ್ಜರ್ ಕೂಡ ಬರುತ್ತೆ. ಅದು ಮಾತ್ರ ನಿಮಗೆ ಲಿಮಿಟೆಡ್ ಆಗಿರುವಂಥ ಪ್ರಾಡಕ್ಟ್ಗಳಲ್ಲಿ ಮಾತ್ರ ಬರ್ತಾ ಇದೆ. ಲಿಮಿಟೆಡ್ ಆಗಿರೋ ಫೋನ್ಸ್ಗಳಲ್ಲಿ ಮಾತ್ರ ಬರ್ತಾ ಇದೆ. ಹಾಗಾಗಿ ನೀವು ಯಾರಾದರೂ ಸ್ಯಾಮ್ಸಂಗ್ನ ತೊಗೊಳ್ಳೋರಿದ್ದರೆ ಇವಾಗಲೇ ಬೇಗ ಹೋಗ್ಬಿಟ್ಟು ತೊಗೊಳ್ಳೋದು ಉತ್ತಮ. ಯಾಕಂದರೆ ಕೆಲವೊಂದಿಷ್ಟು ಪೀರಿಯಡ್ ಆದ ನಂತರ ಅದು ಬಾಕ್ಸಲ್ಲಿ ಬರುತ್ತೋ ಇಲ್ಲೋ ಅನ್ನೋದು ಕೂಡ ಡೌಟು. ಮತ್ತು ಇದು OS ಅಪ್ಡೇಟ್ ನೋಡಿದ್ರೆ ನಿಮಗೆ ಬಾಕ್ಸಲ್ಲಿ ಔಟ್ ಆಫ್ ದಿ ಬಾಕ್ಸ್ ನಿಮಗೆ Android 15 ಮತ್ತು 1UI 7 ಬರುತ್ತೆ. 6 years ಆ್ಯಂಡ್ರಾಯ್ಡ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ನ ಕೊಡ್ತಿದ್ದಾರೆ. ಮತ್ತು ಬೆಲೆ ಬಂದುಬಿಟ್ಟು 6+128GB ನಿಮಗೆ 18,999 ರೂಪಾಯಿಗೆ ಇಟ್ಟಿದ್ದಾರೆ. ಈ ಪ್ರೈಸ್ ಕಟ್ಟರಲ್ಲಿ ಈ ಫೋನ್ ವರ್ತಾ ಅಂತ ಕೇಳಿದರೆ ನಿಮ್ಗೆ ಯಾರಾದರೂ ಡೀಸೆಂಟಾಗಿ ಆಫೀಸ್ ವರ್ಕ್ ಮಾಡ್ತಿರ್ತಾರೆ, ಸರ್ಸ್ ಆಗಲಿ, ಇವಾಗ ಕಾಲೇಜ್ ಪ್ರಿನ್ಸಿಪಾಲ್ಸ್ ಈ ಥರ ನಾರ್ಮಲ್ ಆಗಿರೋರು ಏನಿರ್ತಾರಲ್ಲ, ಇವಾಗ ಎಲ್ಲರೂ ಆಲ್ಮೋಸ್ಟ್ ಐಫೋನ್ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಕೆಲವೊಂದು ಕೆಟಗರಿ ಇರುತ್ತೆ ಸ್ಯಾಮ್ಸಂಗ್ ಫೋನಿಗೆ ಬೇಕು ಅನ್ನೋರು, ಅವ್ರು ಮಾತ್ರ ಈ ಫೋನ್ ನಾರ್ಮಲಾಗಿ ಯೂಸ್ ಮಾಡೋದು. ಯಾಕಂದರೆ ಇದರಲ್ಲಿ ವಾಯ್ಸ್ ಫೋಕಸ್ ಅನ್ನೋಂಥ ಫ್ಯೂಚರ್ ಇದೆ. ಐಫೋನಲ್ಲಿ ಇರುವಂಥ ಕಾಲ್ ಪಿಕಪ್ ಮಾಡಲಿಲ್ಲ ಅಂದರೆ ನಾವು ಏನಾದರೂ ವಾಯ್ಸ್ ಮೇಲ್ ಕಳಿಸಿದರೆ ಅದು ನಿಮಗೆ ಆ ಕಡೆ ಇರುವಂಥ ಪರ್ಸನ್ಗೆ ವಾಯ್ಸ್ ಮೇಲ್ ಹೋಗುತ್ತೆ. ಮತ್ತು ನಿಮಗೆ ಇದರಲ್ಲಿ ಸರ್ಕಲ್ ಟು ಸರ್ಚ್ ಆಗಲಿ, AI ಫೀಚರ್ಸು, ಜೆಮಿನಿ AI ಈ ಥರ ಎಲ್ಲ ತುಂಬ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಮತ್ತು ಸ್ಯಾಮ್ಸಂಗ್ ಡೈಲರ್ ಇರಿಂದ ಬರೋದ್ರಿಂದ ನಿಮಗೆ ಕಾಲ್ ರೆಕಾರ್ಡಿಂಗ್ ಫೀಚರ್ಸ್ ಕೂಡ ಇದೆ. ಈ ಕಾಲ್ ರೆಕಾರ್ಡಿಂಗ್ ಮಾಡೋದ್ರಿಂದ ನಿಮಗೆ ಆ ಕಡೆ ಇರುವಂಥ ವ್ಯಕ್ತಿಗೆ ಕಾಲ್ ರೆಕಾರ್ಡಿಂಗ್ ಮಾಡ್ತಿರೋದು ಗೊತ್ತಾಗಲ್ಲ. ಇದು ನಿಮಗೆ ಸ್ಯಾಮ್ಸಂಗ್ One UI ಬರುವಂಥ ಫೀಚರ್ಸ್ಗಳು ತುಂಬ ಇವೆ. ಈ ಸ್ಯಾಮ್ಸಂಗ್ One UI ಒನ್ ಆಫ್ ದ ಬೆಸ್ಟ್ UI ಅಂತ ಹೇಳ್ಬೋದು ಈಗ. ಹಾಗಾಗಿ ಈ ಫೋನಲ್ಲಿ ನೀವೇನಾದರೂ NFC ಅದು ಯೂಸ್ ಮಾಡ್ತಿರ್ತಿರಲ್ಲ, ಇವರಾದ್ರೂ ತೊಗೊಳ್ಳಿ. ಗೇಮ್ ಆಡೋರು ಮಾತ್ರ ಈ ಫೋನ್ಸ್ ಕಡೆನೇ ಹೋಗಬೇಡಿ. ಯಾಕಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಗೇಮ್ಸ್ ಮಾತ್ರ ಆ ಪ್ರೈಸ್ ಗಿಟ್ಟರೆ ವರ್ಕೇ ಆಗೋಲ್ಲ. ಆ ಪ್ರೈಸ್ ಗಿಟ್ಟರೆ ನಿಮಗೆ ಇದಕ್ಕಿಂತ ಉತ್ತಮವಾಗಿ ಗೇಮ್ ಆಡುವಂಥ ಫೋನ್ಸ್ಗಳು ತುಂಬ ಇವೆ. ಅವ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು.